ಮಂಡ್ಯದಲ್ಲೂ ಕೂಡ ಕೋಟಿ ಕೋಟಿ ಗೋಲ್ಡ್ ವಂಚನೆ ನಡೆದಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ವಂಚಕಿ ನವ್ಯಶ್ರೀ ಅಲಿಯಾಸ್ ಐಶ್ವರ್ಯ ವಿರುದ್ಧ ಈಗ ಮತ್ತೊಂದು ದೂರು ದಾಖಲಾಗಿದೆ. ಅನೇಕ ದೂರುಗಳು ದಾಖಲಾಗ್ತಾ ಇದೆ. ಈಗ ಐಶ್ವರ್ಯ ವಿರುದ್ಧ ಈಗ ಮತ್ತೊಂದು ಪ್ರಕರಣ ದಾಖಲಾಗಿರೋದು ಮಂಡ್ಯದ ಈಸ್ಟ್ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ. ಮನಿ ಡಬ್ಲಿಂಗ್ ಮಾಡ್ತೀನಿ ಅನ್ನೋದನ್ನ ನಂಬಿಸಿ ಪಂಗನಾಮ ಹಾಕಿದ್ದಾರೆ. ಅದು ಸುಮಾರು 40 ಲಕ್ಷ ಹಣ ವಂಚನೆ ಮಾಡಿರೋದಾಗಿ ಆರೋಪ ಈಗ ಕೇಳಿ ಬರ್ತಾ ಇದೆ. ಮಂಡ್ಯದ ಗುತ್ತಲು ನಿವಾಸಿ ರವಿಕುಮಾರ್ ಅವರು ವಂಚನೆಗೊಳಗಾಗಿದ್ದಾರೆ. ಈಸ್ಟ್ ಪೊಲೀಸ್ ಠಾಣೆಯಲ್ಲಿ ಈಗ ದೂರನ್ನ ದಾಖಲಿಸಿದ್ದಾರೆ. ರವಿಕುಮಾರ್ ಹಣವನ್ನ ಡಬಲ್ ಮಾಡ್ತೀನಿ ಅಂತ ಆಸೆಯನ್ನ ಹುಟ್ಟಿಸಿದ್ರು ಐಶ್ವರ್ಯ ಗೌಡ. ಹಂತ ಹಂತವಾಗಿ ಹಣ ಪಡೆದು ರವಿಕುಮಾರ್ಗೆ ವಂಚನೆ ಮಾಡಿದ್ದಾರೆ. ಮನೆಯನ್ನ ಅಡವಿಟ್ಟು ಹಣ ಕೊಟ್ಟಿದ್ದಾಗಿ ಈಗ ರವಿಕುಮಾರ್ ಹೇಳ್ತಾ ಇದ್ದಾರೆ. ಹಣ ವಾಪಸ್ ಕೇಳಿದ್ರೆ ಐಶ್ವರ್ಯ ಗೌಡ ಸಬೂಬನ್ನ ಹೇಳ್ತಾ ಇದ್ಲು, ಕಾಲ ಹರಣ ಮಾಡ್ತಾ ಇದ್ಲು, ಕಾಲವನ್ನ ತಳ್ತಾ ಇದ್ರು. 3-4 ವರ್ಷಗಳಿಂದ ಇದೇ ರೀತಿಯಾಗಿ ನಡೆದಿದೆ. ಹಣ ವಾಪಸ್ ಕೊಟ್ಟಿಲ್ಲ, ಕಳ್ಳಾಟವನ್ನ ಮಾಡಿದ್ದಾರೆ. ಅಂತಿಮವಾಗಿ ಇವತ್ತು ಮಂಡ್ಯದಲ್ಲಿ ದೂರು ಕೊಟ್ಟಿದ್ದಾರೆ ರವಿಕುಮಾರ್. 40 ಲಕ್ಷ ಒಂದೆರಡಲ್ಲ 40 ಲಕ್ಷ ಯಾಮಾರಿರೋದು. ಮನಿ ಡಬಲಿಂಗ್ ಮಾಡ್ತೀನಿ ಅನ್ನುವಂತ ಆಸೆಯನ್ನ ತೋರಿಸಿ ರವಿಕುಮಾರ್ಗೆ ಈಗ ವಂಚನೆ ಮಾಡಿರುವಂತ ಮತ್ತೊಂದು ಪ್ರಕರಣ ಈಗ ದಾಖಲಾಗಿದೆ. ಸರ್ ಐಶ್ವರ್ಯ ಗೌಡ ಅಂತ ಈಗ ಫೇಮಸ್ ಆಗಿರೋದು. ಅವರು ನಮಗೆ ನವ್ಯಶ್ರೀ ಅಂತ ಇದ್ರು ಕಿರ್ಗಾಂದೂರಿಂದ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ ಡಬಲ್ ದುಡ್ಡು ಮಾಡ್ತೀನಿ ಅಂತೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದೋ ಸತ್ತು ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫುಲ್ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ ಬೈ ಕ್ಯಾಶ್ ಕೊಟ್ಟಿರೋದಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕೆ ಹೋದರೆ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ. ಅವರು ಈಗ ವನಿತಾ ಅವರು ನಮಗೆ ಕಂಪ್ಲೇಂಟ್ ಕೊಟ್ಟು ಅವರು ಅರೆಸ್ಟ್ ಆದಮೇಲೆ ಅವರು ಸಿಕ್ಕಿದ್ಮೇಲೆ ನಾವು ಒಂದು ಮಂಡ್ಯದಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ. ಯಾಕೆ ನಮ್ಮ ದುಡ್ಡು ಕೇಳಿ ಮನೆ ಹತ್ರ ಹೋಗಿ ಸಾಕಾಯಿತು. ಬೆಂಗಳೂರು ಹತ್ರ ಹೋಗಿ ಕೇಳ್ದೋ, ಜನವರಿ ಕೊಡ್ತೀನಿ, ಡಿಸೆಂಬರ್ ಕೊಡ್ತೀನಿ ಅಂತ ಹೇಳ್ತಾನೆ ಬಂದರು. ನಮಗೆ ತಡ್ಕೊಳಕ್ಕಾಗಿಲ್ಲ ಪರಿಸ್ಥಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಾಲಕೃಷ್ಣ, ಅನೇಕ ಜನರಿಗೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆದರೆ ಇವರಿಗಾಗಿರುವಂತಹ ಮೋಸ, ಇದಕ್ಕೆ ವಾಪಸ್ ಕೇಳೋದಕ್ಕೂ ಕೂಡ ಇವರಲ್ಲಿ ಸಾಕ್ಷಿ ಇಲ್ಲ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ರಿಕವರಿ ಯಾವ ರೀತಿ, ಜೊತೆಗೆ ಯಾವ ಆಧಾರದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಬಾಲಕೃಷ್ಣ. ಅಶ್ವಿನಿ, ಏನಂದ್ರೆ ಇವರು ಯಾರು ಕಷ್ಟದಲ್ಲಿ ಇರ್ತಾರೆ ಅವ್ರಿಗೆ ಯಾಮಾರ್ಸ್ಕೊಂಡ್ ಬಂದಿರುವಂತದ್ದು ಅಶ್ವಿನಿ ಗೌಡ. ಏನಪ್ಪಾ ಅಂದ್ರೆ ನವ್ಯಶ್ರೀ ಐಶ್ವರ್ಯ ಗೌಡ ಇವ್ರು ಏನಂದ್ರೆ ಯಾರ್ಯಾರು ಕಷ್ಟದಲ್ಲಿ ಇರ್ತಾರೆ ಅವ್ರಿಗೆ ಮಾತ್ರ ಯಾಮಾರ್ಸ್ಕೊಂಡ್ ಬರ್ತಾ ಇರುವಂತದ್ದು. ಮತ್ತೆ ಅದಲ್ಲದೆ ಮಂಡ್ಯದಲ್ಲಿ ಅಷ್ಟೊಂದು ಜನನ ಪರಿಚಯ ಮಾಡ್ಕೊಳ್ಳುವಂಥದ್ದು, ತನ್ನ ಐಷಾರಾಮಿ ಜೀವನ ತೋರಿಸುವಂಥದ್ದು. ಅಷ್ಟೊಂದು ಐಷಾರಾಮಿ ಜೀವನ ತೋರಿಸಿ ನಿಮ್ಮ ಮನಿ ಡಬ್ಲಿಂಗ್ ಮಾಡ್ಕೊಡ್ತೀನಿ, ನೀವು ಕೊಡುವಂತ ಹಣಕ್ಕೆ ಡಬಲ್ ದುಡ್ಡು ಬರೋಂಗ್ ನಾನು ಮಾಡ್ಕೊಡ್ತೀನಿ, ನಾನು ತುಂಬಾ ವ್ಯವಹಾರಗಳನ್ನ ಮಾಡ್ತಾ ಇದ್ದೀನಿ, ನನಗೆ ರಾಜಕಾರಣಿಗಳು ಗೊತ್ತು, ಈ ರೀತಿ ಹೇಳಿ ಎಲ್ರನ್ನೂ ಕೂಡ ಯಾಮಾರಿಸ್ತಾ ಇದ್ದಂಥದ್ದು. ಈ ಒಂದು ಇದಕ್ಕೆ ಜಾಲದ ಸುಳಿಗೆ ರವಿಕುಮಾರ್ ಗೌಡ ಸಿಗಾಕೊಂಡಿರುವಂಥದ್ದು. ಈ ರವಿಕುಮಾರ್ ಅವರು ತುಂಬಾ ಬಡವರು. ಅದು ಅಲ್ಲದೆ ಏನಂದ್ರೆ ಅವರು ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಂಥವ್ರು. ಅವ್ರ ಹತ್ರನೂ ಕೂಡ ಇವರು ಆಸೆಗಳನ್ನ ಹುಟ್ಟಿಸಿ ಅವ್ರ ಮನೆ ಮೇಲೆ ಲೋನ್ನ ತಗ್ಸಿದ್ದಾರೆ. ಲೋನ್ನ ತಗ್ಸಿ 40 ಲಕ್ಷ ಲೋನ್ನ ತಗ್ಸಿ 40 ಲಕ್ಷನೂ ಇವ್ರು ಈಸ್ಕೊಂಡಿರುವಂಥದ್ದು. ಆದ್ರೆ ಲೋನ್ ತೆಗ್ದಿರೋದು ರವಿಕುಮಾರ್ ಮತ್ತೆ ಇಲ್ಲಿ ಈಸ್ಕೊಂಡಿರೋದು ಐಶ್ವರ್ಯ ಗೌಡ. ಆದ್ರೆ ಇಲ್ಲಿ ಯಾವುದೇ ಒಂದು ದಾಖಲಾತಿಗಳಿಲ್ಲ. ಅವರು ಇವಾಗ ಹತಾಶರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ತರ ರವಿಕುಮಾರ್ ಅವರಂತವ್ರು ಸುಮಾರು ಜನ ಮಂಡ್ಯದಲ್ಲೇ ಕೂಡ ಸಿಗಾಕೊಂಡಿರುವಂತದ್ದು. ಅಂದ್ರೆ 20 ಲಕ್ಷ 30 ಲಕ್ಷ 50 ಲಕ್ಷ 1 ಕೋಟಿ 4 ಕೋಟಿ ಈ ತರ ಇವರು ಸಿಗಾಕೊಂಡು ನರಳುತ್ತಾ ಇರುವಂತದ್ದು. ಈಗ ಅವರು ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಈಸ್ಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರಿನನ್ವಯ ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗುತ್ತೆ. ಓಕೆ.